ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಶನಿವಾರ. ಸೊ ಬೆಳಗ್ಗೆನೇ ಚಿಯಾ ಸೀಡ್ಸ್ ವಾಟರ್ ಕುಡಿತಾ ಇದ್ದೀನಿ. ಸೊ ನೆನ್ನೆ ನೈಟ್ ನೆನೆಸಿದ್ದೆ, ಅದನ್ನು ಕುಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ಸೊ ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಮಾಡಬೇಕಿತ್ತಲ್ಲ, ಸೊ ಅದಕ್ಕೆ ವಾರ ಕೂಡ ಮುಗಿಸ್ಕೊಂಡೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದೆ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಅಂದ್ಕೊಂಡಾಗೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಈಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ರೆಡಿಯಾಗಿ ಪೂಜೆ ಕೂಡ ಮಾಡಿದ್ದಾಯಿತು ಇವಾಗ. ಸೊ ನಮ್ಮ ಮನೆಯವರು 6 ಗಂಟೆಗೆ 7 ಗಂಟೆಗೆ ಹೊರಡ್ತೀವಿ ಊರಿಗೆ ಅಂತಂದರೆ ಇವತ್ತು ಅವ್ರು ಊರಿಗೆ ಹೋಗ್ತಾ ಇದ್ದಾರೆ. ಸೊ ಇನ್ನೂ ಮನೆಯಲ್ಲೇ ಇದ್ದಾರೆ. ಮೇ ಬಿ ನಾಷ್ಟ ಮಾಡ್ಕೊಂಡು ಹೋಗ್ಬೋದು. ನಿನ್ನೆ ರಾಗಿ ರೊಟ್ಟಿ ಕಲಸಿಟ್ಟಿದ್ನಲ್ಲ, ಮತ್ತು ಚಟ್ನಿ ಮಾಡಿ ಇಟ್ಟಿದ್ದೆ, ತಿಂದೇ ಇಲ್ಲ ಅವರು. ಚಿಕನ್ ತರಿಸಿದ್ರಲ್ಲ, ಚಿಕನ್ನೇ ತಿಂದ್ಕೊಂಡು. ಸೊ ಈಗ ಅದೇ ಇದೆ. ಸೊ ಅದನ್ನೇ ಈಗ ಅವರು ಕೇಳಿಬಿಟ್ಟು ನಾಷ್ಟಕ್ಕೆ ಮಾಡಿರ್ತೀನಿ. ಇಲ್ಲೇ ತಿನ್ಕೊಂಡು ಹೊಡ್ತಾರೆ ಅನ್ಸಿದ್ದು. ಮೇ ಬಿ ಇಷ್ಟು ಲೇಟ್ ಆಗಿದೆ ಅಂದರೆ ಅವ್ರು ಸ್ನಾನ ಮಾಡಿದ ತಕ್ಷಣ ನಾಷ್ಟ ಇರಲೇಬೇಕು, ತಿನ್ಕೊಂಡು ಹೋಗ್ತಾರೆ. ಸೊ ಬನ್ನಿ ಬೇಗ ಹೋಗಿ ನಾಷ್ಟಕ್ಕೆ ರೆಡಿ ಮಾಡೋಣ. ಫ್ರೆಂಡ್ಸ್, ಈಗ ನಮ್ಮ ಮನೆಯವ್ರು ಕಾಫಿ ಕೇಳಿದ್ರು ಅಂತ ಕಾಫಿ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ರಾಗಿ ರೊಟ್ಟಿ ರೆಡಿ ಆಗ್ತಾ ಇದೆ. ಒಂದು ಮಾಡಿದ್ದೀನಿ ಬಿಸಿ ಬಿಸಿ, ಹಾಗೆ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ಅವ್ರು ಇನ್ನೂ ರೆಡಿ ಆಗಿಲ್ಲ, ಹೋಗ್ತೀನಿ ಅಂದ್ಕೊಂಡು. ಆಲ್ರೆಡಿ ಟೈಮಿಂದ 10:30 ಆಗ್ತಾಯಿದೆ. ಬನ್ನಿ ನಾಷ್ಟ ಹಾಕ್ಕೊಡ್ಬೇಡ, ಆಮೇಲೆ ಅವ್ರು ತಿನ್ಕೊಂಡು ರೆಡಿಯಾಗಿ ಆಮೇಲೆ ಹೊರಡ್ತಾರೆ. ಈಗ ಟೈಮ್ ಬಂದು 11:15 ಆಗಿದೆ. ಸೊ ನಮ್ಮ ಮನೆಯವರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರಿಗೆ ಹೋಗೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಸೊ ಬೆಳಗ್ಗೆ 6 ಗಂಟೆಗೆ 7 ಗಂಟೆಗೆ ಹೋಗ್ತೀನಿ ಅಂದವರು. ಸೊ ಇನ್ನೂ ಮನೇಲೇ ಇದ್ದಾರೆ. ಸೊ ನೈಟ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡ್ರು. ಅವ್ರಿಗೆ ಹೋಗೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಹೇಳ್ಬೇಕು ಅಂದರೆ ವಾಚ್ ಬರಬೇಕಿತ್ತು ಮಕ್ಕಳದು, ಅದು ಬುಕ್ ಮಾಡಿದ್ದು. ಅದು ಬಂತು ಆಗಲೇ 9:45 ಬಂತು, 10 ಗಂಟೆ ಹತ್ರ. ಸೊ ಈಗ ನಾಷ್ಟ ಮಾಡಿಕೊಂಡು ಈಗ ರೆಡಿಯಾಗೋದಕ್ಕೆ ಹೋಗಿದ್ದಾರೆ. ಇನ್ನು ರೆಡಿ ಆದರೆ ಇನ್ನೊಂದು 1/2 ಅವರ್ ಫ್ರೆಂಡ್ಸ್. ಆಮೇಲೆ ನಮ್ಮ ಮನೆಯವರು ಊರಿಗೆ ಹೋಗ್ತಾ ಇದ್ದಾರೆ. ಬಿಸಿಲಿಲ್ಲ ಫ್ರೆಂಡ್ಸ್, ಇವತ್ತು ಮಳೆನೂ ಇಲ್ಲ, ಬಿಸಿಲು ಇಲ್ಲ. ಒಂದು ಇದರಲ್ಲಿದೆ, ಆರಾಮಾಗಿ ಹೋಗ್ಬಿಡ್ಬೋದು. ಬಟ್ ಟ್ರಾಫಿಕ್ ಇರುತ್ತೆ ಅನಿಸುತ್ತೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಮನೆಯವ್ರು ಹೊರಡ್ತಾ ಇದ್ದಾರೆ ಊರಿಗೆ. ಬಾಯ್ ಚಿನಿಮಾ, ಹುಷಾರಾಗಿ ಹೋಗಿ ಶೇಮ್ವಾಗಿ ಬಾ. ಮ್ಯಾಕ್ಸಿ ಬಾಯ್ ಮಾಡು, ಬಾಯ್ ಮಾಡು. ಅವ್ನು ಬರಲ್ಲ, ಅವನಿಗೆ ಬೆಳಗ್ಗೆನೆ ಹೊಟ್ಟೆ ತುಂಬಿದೆ ಚಿಕನ್, ಅದಕ್ಕೆ. ಬಾಯ್ ರೀ, ಹುಷಾರಮ್ಮ. ಬಾಯ್. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಸೊ ನಮ್ಮ ಮನೆಯವರು 12 ಕಾಲಂಗೆ ಹೊರಟ್ರು ಊರಿಗೆ. ಸೊ ಅವ್ರು ಹೋದಾಗಿಂದ ಇಂಟ್ರೆಸ್ಟೇ ಇಲ್ಲ. ಹೋಗಿ ನಾನು ರೂಮಲ್ಲಿ ಫೋನ್ ಇಟ್ಕೊಂಡು ಕೂತವಳು. ಇವಾಗ ಎದ್ದು ಈಚೆಗೆ ಬಂದಿದ್ದೀನಿ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡು. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇನ್ನೂ ರೀಚ್ ಆಗಿದೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಬೇಕು, ಮಾಡಲೋ ಬೇಡವೋ ಅಂತಲೇ ಇದೆ. ಯಾಕಂದರೆ ಇಲ್ಲಿ ಯಾವಾಗಲೂ ಇರ್ತಾರೆ ಅವರು. ಊರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಅಪರೂಪ ಅಲ್ವಾ ಹೋಗೋದು. ಸೊ ಅದಕ್ಕೆ ಅಲ್ಲೋದಾಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಳ್ತಿದ್ದೀನಿ. ರೀಚ್ ಆದಮೇಲೆ ಅವರೇ ಕಾಲ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಸೊ ಬನ್ನಿ, ಈಗ ಒಂದೇ ಒಂದು ರೊಟ್ಟಿ ಇದೆ. ಸೊ ಬೆಳಗ್ಗೆ ಮಾಡಿದ್ದು ಅದೇ ರೊಟ್ಟಿಗೆ ನಮ್ಮ ಮನೆಯವ್ರು ಚಿಕನ್ ಗ್ರೇವಿ ಮಾಡಿದ್ರಲ್ಲ, ಸೊ ಅದೇ ತಿನ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಇನ್ನೊಬ್ಳಿಗೋಸ್ಕರ ನನಗೆ ಮಾಡೋಕ್ಕೆ ಮೂಡಿಲ್ಲ ಫ್ರೆಂಡ್ಸ್. ಒಬ್ಳಿಗೆ ಏನು ಮಾಡ್ಕೊಳಕ್ಕಾಗುತ್ತೆ ಒಬ್ಳಿಗೋಸ್ಕರ ಅಂದ್ಕೊಂಡು ಅದೇ ಒಂದೇ ರೊಟ್ಟಿ ತಿನ್ಕೊಳ್ತಿದ್ದೀನಿ. ಸೊ ಬನ್ನಿ ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಬೆಳಗ್ಗೆ ಮಾಡಿದ್ದು ಒಂದು ರೊಟ್ಟಿ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ತಾನೇ ನಾನು ನಿಮ್ಮ ಹತ್ರ ಹೇಳಿದ್ದೆ. ಸೊ ನಮ್ಮ ಮನೆಯವ್ರು ರೀಚ್ ಆದಮೇಲೆ ಅವರೇ ಮಾಡ್ತಾರೆ ಅನಿಸುತ್ತೆ, ಮಾಡ್ತಾರೆ. ನಾನು ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಸೊ ಗ್ರೇವಿನ ಬಿಸಿ ಮಾಡಿಕೊಂಡು ತಟ್ಟೆಗೆ ಊಟ ಹಾಕೊಳ್ಳೋಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ರು ರೀಚ್ ಆದೆ ಅಂತ. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಹೇಳೋಕ್ಕಾಗಲ್ಲ. ಅದೇ ಖುಷಿಗೆ ಬನ್ನಿ ಊಟ ಮಾಡ್ಕೊಳ್ಳೋಣ ಬೇಗ. ಸಂಜೆ ಹಂಗೆ ಜೀರಾ ವಾಟರ್ ಕುಡ್ಕೊಂಡು ಹಾಗೆ ನಮ್ಮ ಅಮ್ಮನೂ ನಮ್ಮ ಅಪ್ಪ ಇಬ್ಬರು ಬಂದಿದ್ದರು. ಸೊ ನಾನು ಅವ್ರ ಮನೆಗೆ ಹೋದೆ, ಚಾಕ್ಲೇಟ್ಸ್ ಕೊಟ್ಟರು. ಸೊ ಬೇಡ ಅಂತೆ. ಸೊ ಆಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಫ್ರೆಂಡ್ಸ್. ಏನೂ ಬ್ಲಾಗ್ ಮಾಡಿಲ್ಲ, ಯಾಕಂದರೆ ಒಂದು ಸ್ವಲ್ಪ ತಲೆ ನೋವುತ್ತಿತ್ತು. ಸೊ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟೇ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.